ಮಹಾರಾಣಿ ಮಹಾರಾಣಿ ಬರುವಾಗ ಹೂವಿನ ಹಾಸಿಗೆಯನ್ನು ಹಾಸುವುದಿಲ್ವೇನೋ? ಹೂವಿನ ಹಾಸಿಗೆ ಮೇಲೆ ನಡೆಯುವ ಬರುವಾಗ ಅವಳ ಹೆಜ್ಜೆಯ ಗುರುತು ಆಗುದಿಲ್ವೇನ? ಈ ಕಡೆ ಬಂದಿದ್ದಾಳ, ಈ ಕಡೆ ಹೋಗಿದ್ದಾಳ, ಅದನ್ನು ಹುಡುಕಿದ್ದೇನೆ. ಸರಿಯಾಗುತ್ತು ನಿನ್ನ ಗ್ರಹಿಕೆ. ಹೌದು ಹೌದು. ಆಗಿರುವರೆ ನನ್ನ ಅಕ್ಕ ಎಲ್ಲಿದ್ದಾಳೆ ನೋಡುವಪ್ಪ. ಅವಸರವಾಗಿ ಅಕ್ಕನ ಮಂದಿರವನ್ನು ಸೇರಿದ್ದೇವೆ. ನಿಜ ನಿಜ. ಹಾಗೆ ನೋಡ 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 ನಿನ್ನ ಅಕ್ಕನ ಸಭೆಯಲ್ಲಿ ಎಲ್ಲ ನೆರೆದವರೇ ಇದ್ದಾರಲ್ಲ. ಅಕ್ಕನ ಸಭೆ ನೆರೆದಿರುವ ಸಭೆ. ನೆರೆದಿರುವ ಸಭೆ ನಾನು ಹೇಳಿದ್ದು ಅದನ್ನೇ. ಮತ್ತೆ ನೀನು ಹೇಳಿದ ಅರ್ಥ ಬೇರೆ ಆಗುತ್ತದೆ. ಶ್ವಾಸ ತೆಗಿಲಿಕ್ಕಾಗ ಹೋದ ಮುದುಕರು ಇಲ್ಲ, ಗಲಾಟೆ ಮಾಡುವ ಮಕ್ಕಳು ಇಲ್ಲ, ಮಧ್ಯ ವಯಸ್ಸಿನವರು. ಏನ ಕಂಡಾಗ ನಿಮಗಾಗುವುದು ಮಧ್ಯ ವಯಸ್ಸಿನವರು ಒಂದೇ. ಮಧ್ಯ ಕಂಡ ತಕ್ಷಣ ಆದ್ರೆ ನಾವು ಇವರನ್ನೆಲ್ಲ ಹುಡುಕಿದ್ದಲ್ಲ. ನಮ್ಮ ಅಕ್ಕ ಎಲ್ಲಿದ್ದಾಳೆ ನೋಡ, ಅಲ್ಲಿ ನೋಡ, ಎತ್ತರದ ಪೀಠದ ಮೇಲೆ ಹೋಗಿ ಆರಾಧಿಸ್ತಾ ಇದ್ದಾರೆ. ಹೌದು ಹೌದು. ಸಖೆಯರ ತನ್ನ ಮಧ್ಯ ಶೋಭಾಯಮಾನವಾಗಿ ಕಂಡುಬರುತ್ತಾರೆ. ಈಗ ನೀನು ಏನು ಮಾಡ್ತೀಯ? ಹೋಗ್ತೇನೆ.
ನನ್ನ ಕಾಲ ಕೊಡಲೇ ನಾನು ನಮಸ್ಕರಿಸ್ತೇನೆ. ಆಗ ಏನು ಏನು? ಮತ್ತೆ ಬಾಯಿ ಬಿಟ್ಟು ಕೊಚ್ಚಿಕೊಳ್ತೀಯಲ್ಲ. ಹಾ, ಜಗದೇಕ ವೀರ ಮಹಾಮಲ್ಲ ಗೋತರಿಯ ಕೀಚಕ. ಹೌದು. ಮಲೆಯಾಳಿಗೆ ಮಲ್ಲ ದೊಡ್ಡ ಕೀಚಕ. ಗೋದಂಡ ಕೀಚಕ ಅಂತ ಹೇಳಿಕೊಳ್ಳಲು ಹಾ, ಹೋಗಿ ಹೆಣ್ಣು ಮಕ್ಕಳ ಕಾಲಿ ನಮಸ್ಕಾರ ಮಾಡಿದನ. ಏ ರಾಜ್ಯರಾಡಿದ ಮಾತು ಕೇಳಿವೆ ನಾವು. ಏನು ನಾವು ಎಷ್ಟೇ ತರಕ್ಕೆ ಮಾಡಲಿ ಗುರುಗಳಿಗೆ, ಹೆತ್ತ ತಂದೆ ತಾಯಿಗಳಿಗೆ, ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು ಎನ್ನುವ ಹಾಗೆ. ಊರಿಗೆ ಅರಸನೇ ಆದರೂ ತಂದೆಗೆ ಮಗ. ಆಗ ಹಾಗಾಗಿ ಈ ಅಕ್ಕನಿಗೆ ನೀನು ಎಷ್ಟೇ ಶೌರ್ಯತನಾದ್ರೂ ನಿನ್ನ ಅಕ್ಕನಿಗೆ ತಾಮನೆ ತೆಗೆದುಕೊಡ ತೆಗೆದುಕೊಡ. ಒಂದು ನಮಸ್ಕಾರ. ಅದು ಕೊಡ ಕೊಡ ಎಲ್ಲೂ ತಡ ಮಾಡಬೇಡ ತೆಗೆದುಕೊಡ. ಕೊಡುವುದೊಬ್ಬ ಇದು ನಮಸ್ಕಾರ ಅದೆಲ್ಲೋ ಇಟ್ಕೊಳ್ಳುವುದಲ್ಲ, ಕೊಡುವುದಲ್ಲ. ನಮಸ್ಕಾರ ಹೃದಯಪೂರ್ವಕವಾಗಿ ಮಾಡುವುದು. ಅದರಿಂದಲೇ ತೆಗೆದುಕೊಡು. ಇದು ನಿನ್ನ ತಮ್ಮ ಇದೇನು ಇದು? ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದೆ. ನಾವು ಸಾಷ್ಟಾಂಗ ನಮಸ್ಕಾರವನ್ನೇ ಮಾಡಿ ಹೇಗದು? ದೇವರಿಗೆ ಕಾಯಿಯನ್ನು ಹೊಡಿತೇವೆ. ಹಾ, ಕೌಂಟಿ ಇರ್ತೇವ ಭೂಮಿ ಚಿತ್ರದ ಅಭಿಷೇಕ. ಅಭಿಷೇಕನ ಹಾ, ನೀನ್ ನಾನು ಹೀಗೆ ಮಾಡಿದ್ರೆ ಅಭಿಷೇಕನ ಅಂತ ಹೀಗೆ ಮಾಡ್ಕೊಂಡು ಅದು ಕಾಯಿಗೆ ಸಂಬಂಧಪಟ್ಟ ಪ್ರಕರಣ. ಇದು ತಾಯಿಗೆ ಸಂಬಂಧಪಟ್ಟ ಪ್ರಕರಣ. ಅದು ಕಾಯಕ್ಕೆ ಸಂಬಂಧಪಟ್ಟ ಪ್ರಕರಣ. ಇದು ಕಾಯವನ್ನು ನಾವು ಬಗ್ಗಿಸಬೇಕು. ಹೌದು ಹೌದು ಹಿರಿಯರಿಗೆ. ಅಯ್ಯೋ ಹೌದು. ನಮಸ್ಕರಿಸಿದ್ದೆ ಓ ನಮಃ. ನಮಸ್ಕರಿಸಿದ್ದೆ. ಒಂದು ಬದಿಯಲ್ಲಿ ನಮ್ದು ಇಟ್ಕೊಳ್ಳಿ. ಎಂತದ್ದು? ಇದು ನಮಸ್ಕಾರ. ನಮಸ್ಕಾರ. ಈ ಕಡೆ ಕೊಡ್ತೀಯ? ಶುಭವಾಗಲಿ ತಮ್ಮ ಎದ್ದೇಳು. ಹಾ, ದಿಗ್ವಿಜಯಕ್ಕೆ ಹೋದಂತಹ ನನ್ನ ತಮ್ಮ ಕೀಚಕ ಆ ದಾರಿಯಲ್ಲಿ ಬರ್ತಾನೆ, ಈ ದಾರಿಯಲ್ಲಿ ಬರ್ತಾನೆ ಎನ್ನುವ ಹಾಗೆ ನಾನು ಕುತ್ತಿಗೆ ಉದ್ದ ಮಾಡಿಕೊಂಡು ಕಾಯುತ್ತಾ ಇದ್ದೆ. ನಿನ್ನ ಅರ್ಥ ನೋಡು, ಬತ್ತಿ ಬತ್ತಿ ಊರು ಬತ್ತಿ ಆಗಿದ್ದ. ಅಂದ್ರೆ ನಾವು ಮೇಲ್ ಬರ್ತೇವೋ ಕೆಳಗೆ ಬರ್ತೇವೋ ಹಿಂದ್ ಬರ್ತೇವೋ ಮುಂದೆ ಬರ್ತೇವೋ ಗೊತ್ತಾಗದೆ ಕಾದು ಕಾದು ಕೃಷಿಯಾಗಿದ್ದ. ನಮ್ಮ ಮರಾನಿರೀಕ್ಷೆಯಲ್ಲಿ ಕೃಷಿಯಾಗಿದ್ದಾನೆ. ಪ್ರಶಾಂತವನ್ನು ಹೊಂದಿದವಳಾಗಿದ್ದಾಳೆ. ಹಾ. ಯಾವುದೋ ನನ್ನ ಏ, ತಮ್ಮ ಬಾಬಾ ಕುಳಿರು ಬಾಬಾ ಎಮ್ಮ ಭಾಗ್ಯದ ಖಣಿಯೇ ಬಾಬಾ. ನೋಡಿದ್ಯೇನೋ? ನೋಡಿದ್ದಲ್ಲ ಕೇಳಿದ್ಯೇನೋ? ಕೇಳಿದೆ. ನೀನ್ ನೋಡ್ಲಿಲ್ಲ ಅಮ್ಮ. ಹೇಳ್ಬೇಕಿದ್ರೆ ಬೇಕು ಅಂತ ಕೇಳುವುದಕ್ಕೆ ಮುಂದಾದೆ. ಮತ್ತೆ ಹೇಳಿದ್ದನ್ನು ಕೇಳುವುದೇ ಯಾರು ನೋಡುದಲ್ಲ. ನೋಡಿದ್ರೆ ಅದು ವಿಶೇಷ. ಆದ್ರೆ ನನಗೆ ತಲೆ ಬಿಸಿ ಶುರುವಾಯ್ತು. ಏನದು? ಇದು ನೀನು ಯಾವಾಗಾದ ಎನ್ನುವುದೇ ನನಗೆ ಗೊತ್ತಿಲ್ವಲ್ಲ. ಯಾವುದೋ? ನಿನ್ನ ಅಕ್ಕ ಹೇಳಿದಲ್ಲ, ಬಾಗಿಲ ಕಿಣಿ ಬಾಬಾ ಬಾಗಿಲ ಕಿಣಿ ಅದು ಯಾವ ಕಿಣಿ? ಅಂದ್ರೆ ನೀ ಯಾವುದೋ ಕಿಡಿ ಸಂತಾನಕ್ಕೆ ನೋಡ್ತಿದ್ದ. ಬಾಗಿಲ ಅದಲ್ವಾ ಭಾಗ್ಯದ ಖಣಿ ಬಾಬಾ. ಈ ಮಧ್ಯಾಹ್ನಕ್ಕೆ ನನ್ನಿಂದಲೇ ಭಾಗ್ಯ ಎನ್ನುವುದನ್ನು ಮನಗಂಡ ನಕ್ಕ ಈ ನೀನಿನ ನನ್ನನ್ನು ನಗರದಲ್ಲಿ ಹಾಗೆ ಹೇಳಿದ್ದು. ಈ ನೀನಿನ ನಗರದಲ್ಲಿ ಹೊಂಡ ತೋಡಿದವ ನೀನೆ. ಭಾಗ್ಯದ ಏನದು? ಅದೇ ಭಾಗ್ಯದ ಹೊಂಡ. ಹ, ಮಣ್ಣು ತೆಗೆದವನ ಆಮೇಲೆ ಮುಚ್ಚುತ್ತೀಯೋ? ಹೌದು ತಮ್ಮ. ಹ, ಬಹಳ ದಿನಗಳೇ ಕಳೆದು ಹೋದವು. ಹಾ. ಹತ್ತಿರ ಒಂದು ವರುಷಕ್ಕೆ ಬಂತು ನಿನ್ನ ನೋಡದೆ. ಪೂರ್ಣ ಆಗಲಿಲ್ಲ. ಆಗಲಿಲ್ಲ. 11 ಮಾಸ ಕಳೆಯುತ್ತಾ ಉಂಟು. ಹೌದಲ್ಲ. ಬಂದ ಆ ಕಡೆ ಅಲ್ವಾ? ದಿಗ್ವಿಜಯಕ್ಕಾಗಿ ಹೋದವ ನೀನು. ದಿಗ್ವಿಜಯ ಹೇಗಾಯಿತು ಆ ವಿಷಯವನ್ನ ಕೇಳಬೇಕಲ್ಲ ನನಗೆ. ದಿಗ್ವಿಜಯ. ಹಾ. ದಿಗ್ವಿಜಯ. ದಿಗ್ವಿಜಯ. ದಿಗ್ವಿಜಯ ಏನು ಅಂದ್ರೆ ಏನು ಆಗಲಿಲ್ಲ. ಏನು ಅಲ್ಲ. ಮತ್ತೆ ಏನು ದಿಗ್ವಿಜಯ
ದಿಗ್ವಿಜಯ ಮಾಡಲಿಲ್ಲ ಅಂತಲ್ಲ, ಆ ದಿಗ್ವಿಜಯ ಸಾಧಿಸುವಲ್ಲಿ ದಿಗ್ವಿಜಯ ಎನ್ನುವುದು ಈ ಕೀಚಕನ ಪರಾಕ್ರಮಕ್ಕೆ ಏನೂ ಅಲ್ಲ. ನಾನು ಹೇಳ್ತೇನೆ, ಹೇಳ ಹೇಳ. ದಿಗ್ವಿಜಯ ನಡೆದ ಕ್ರಮ ಹೇಗೆ? ಹಾಗೆ ಗಲಾಟೆಯನ್ನು ನಿಲ್ಲಿಸಿ ಅಂಗರ ಅಂಗಹೀನ ಮಾಡಿ ಒಂದರನ್ನ ಕಂಜರಿಸಿ ಗುಜ್ಜರ ಗಜ್ಜನೆ ನಮ್ಮೂರಿಸಿ ಮಾಡವರ ಮೂಳೆ ನಮ್ಮೂರಿ ತುಂಡು ತುಂಡಾದ ಸಮರಗಳನ್ನೆಲ್ಲ ಬಡಿದು 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 ಅಲ್ಲಲ್ಲಿ ಪತಾಕಿಯನ್ನು ಹುಗಿದು ಕಂಬ ಹಾರಿಸಿದ್ದೇನೆ. ಏನು ಹಾರಿಸಿದೆ? ಇದು ಕಂಬ ಅಲ್ಲ, ಯಾವುದು? ಅಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿ ಪತಾಕೆಯನ್ನು ಹಾರಿಸಿದ್ದೇವೆ. ಅದರಲ್ಲಿ ಇದು ಹಾರ್ತಾ ಉಂಟು. ವಿಜಯ ಪತಾಕೆ. ಅದೇ ವಿಜಯ ಪತಾಕಿ ಹಾರ್ತಾ ಉಂಟು. ಹೇಳ ಆ ಕಡೆಗೆ. ಅದು ವಿಜಯ ಪತಾಕಿ ಕಂಬದ ಮೇಲೆ ಹಾರುತ್ತಾ ಉಂಟು. ಅಮ್ಮ, ಇದೆಷ್ಟನ್ನು ಮಾಡಿ ಮುಗಿಸಿದವ ನಿಮ್ಮ ತಮ್ಮ. ಹಾ, ನಾನೇನು ಬರಿದೇ ಇದ್ದವ ಅಲ್ಲ. ಏನ್ ಮಾಡ್ದೆ ಹೇಳು. ನಾನೇನು ಮಾಡಿದ್ದೇನೆ ಎಂಬ ವಾರ್ತೆ ಕೇಳುವ ಆಸೆ. ಹೇಳ, ಮುಖ್ಯಾಂಶವನ್ನು ಮಾತ್ರ ಹೇಳ್ತೇನೆ. ಅಂತ ಪೂರ್ಣ ಬೇಡ. ವಾರ್ತೆಯ ವಿವರ ಹೇಳುವುದಕ್ಕೆ ಈ ದಿನ ಈ ಹೊತ್ತಿಗೆ ಸಮಯ ಇಲ್ಲ. ಈ ಕಡೆ ನೋಡಿ. ಸರಿ, ಹೇಳುವ. ಅಮ್ಮ, ತುಂಡು ತುಂಡು ಅರಸ ಮಕ್ಕಳನ್ನ ಕೈ ಕಾಲುಗಳನ್ನೆಲ್ಲ ಕೇಳದೆ ಬಿಸಾಡಿ ಬಂದಿದ್ದೇನೆ. ಇಷ್ಟೆಲ್ಲ ಮಾಡುವ ಬದಲು ತಲೆಯನ್ನೇ ಕಟ್ಟಿದ್ರೆ ಆಗ್ತಿರ್ಲಿಲ್ವಾ? ಏನ್ ಮಾಡು ಅಮ್ಮ, ನೋಡಲ್ಲ ಮಕ್ಕಳು ನೋಡ. ತಲೆಯನ್ನು ಮೊದಲೇ ಯಾರು ತೊಳೆದು ಬಿಟ್ಟಿದ್ರ. ನಾನು ತಲೆ ಮೂರು ದಿವಸ ನಾನು ಕಾಲು ಕಡ್ಕೊಂಡು ನೋಡ್ತೇನೆ, ತಲೆ ಯಾರು ಮೊದಲು ತೊಳೆದು ಹಾಕಿದ್ರು. ಈಗಾಗಲೇ ದಿಗ್ವಿಜಯವನ್ನು ಸಾಧಿಸಿ ಬಂದು ಹಾ. ಪ್ರಪಂಚದಲ್ಲಿ ನೋಡುವುದಕ್ಕೆ ಹೌದು. ಬಂದಿದ್ದೇವೆ. ಇದು ಆಯಾಸ ಪರಿಹಾರಕ್ಕಾಗಿ ಇಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಬನ್ನಿ, ಹೀಗೆ ಬನ್ನಿ. ಆಯ್ತು. ಮುಂದೆ ಸಮಯ. ಏನು ಬಿಡಿ ಬಿಡಿ ಆಗುದು ಬೇಡ. ಏನು ಏನು ಆಯ್ತಾ? ಆಸನ ಹಿಂದಾಯ್ತು, ಕುಳಿತು ಸ್ವಲ್ಪ ಮುಂದಾಯ್ತು. ಬನ್ನಿ ನೋಡ್ಕೊಳ್ಬೇಡ ನೀವು. ಓ, ಮರ್ಯಾದೆ ಮರ್ಯಾದೆ ಹೋಗ್ಲಿಕ್ಕೆ ಇದ್ರಲ್ವ ಮರ್ಯಾದೆ? ಅಂದ್ರೆ ನಮ್ಗೆ ಹೋಗುವ ಇನ್ನುವಂತ ಹೋಗುವ ಮರ್ಯಾದೆ ಇಲ್ಲ ಅಂದ್ರೆ ಹೋಗು ಮರ್ಯಾದೆ ಇಲ್ಲ. ಇನ್ನು ನಮ್ಗೆ ಎಲ್ಲಿ ಹೋಯ್ತು ಅಲ್ಲೇ ಪಡೆಯೋಗುಣ. ಎಲ್ಲಿ ಹೋಯ್ತು ಅಲ್ಲೇ ಪಡಿ. ಇಲ್ಲೋಣ. ಸದ್ದು ಬೇಡ ಅಂತ ಬಾಯಿ ಕೊಡು. ಆಯಾಸ ಪರಿಹಾರಕ್ಕಾಗಿ ಕುಡಿಯುವುದಕ್ಕೆ ಏನು ಕೊಡ್ಲಿ? ಕುಡಿಯುವ ಅಭ್ಯಾಸ ಇದು ನಮಗೆ ಇಲ್ಲ ಅಂತಲ್ಲ. ಅಮ್ಮ, ನಾವು ಬರುವಾಗಲೇ ಕುಡ್ಕೊಂಡು ಬಂದಿದ್ದೇವೆ, ಮತ್ತೆ ಕುಡಿಯುವುದಿಲ್ಲ. ಈಗ ಬೇಕಾದ್ರೆ ಜೊತೆ ನಮ್ಮನ್ನು ನೋಡಿದ್ರೆ ಗೊತ್ತಾಗುದಿಲ್ಲ. ಅದನ್ನ ನೀವೇ ಹೇಳಿಕೊಳ್ಳಬೇಕು. ನಾವೇ ಹೇಳ್ತೇವೆ, ನಮಗೆ ಅದೆಲ್ಲ ಇಲ್ಲ. ಆಗಿದೆ ಅಂತ ಆದ್ರೆ ತಿನ್ನುವುದಕ್ಕೆ ಅದನ್ನು ಕೇಳಿ. ಬೇಡ. ನಾವು ಎಲ್ಲ ಕುಡಿತೇವೋ ಅಲ್ಲೇ ಸ್ವಲ್ಪ ತಿಂತೇವೆ. ಒಂದು ಕಡೆ ಕುಡಿತೇವೆ. ಒಂದು ಕಡೆ ಕುಡಿಯುದು, ಒಂದು ಕಡೆ ಬರಿದ ಪ್ರಚಾರ. ಈಗ ತಿಂದದ್ದು ಕುಡಿದದ್ದು ಜೀರ್ಣ ಆಗಲಿಕ್ಕೆ ತಾಂಬೂಲ ಇದು ಮಧು ಉಂಟಾ? ಮಧು ಏನದು? ಈ ಮತ್ಸ್ಯನಗರಿಯಲ್ಲಿ ಮಧುವಿಗೆ ಕಡಿಮೆ ಆಗುವುದೇ ಇಲ್ಲ. ನಮಗೆ ಮತ್ತೇನಲ್ಲ, ಇತ್ತೀಚೆಗೆ ಸಿಹಿಯಾದ ತಾಂಬೂಲವನ್ನೇ ಸವಿದು ಅಭ್ಯಾಸ. ಏನು ತುಪ್ಪ ಅಲ್ವಾ? ಅದನ್ನೇ ಹೇಳಿದ್ದು. ಇದು ಇಲ್ಲದಿದ್ರೆ ಆಗುವುದೇ ಇಲ್ಲ. ಮಾತಾಡುವುದು ಬಂದ್ರೆ ಹೋಗುವಾಗ ತಿಂತೇವೆ. ಹಾ. ಈಗ ಸ್ವಲ್ಪ ಹೊತ್ತು ರಮಿಸ್ತೇವೆ, ಸ್ವಲ್ಪ ಹೊತ್ತು ರಮಿಸ್ತೇವೆ, ಸ್ವಲ್ಪ ಹೊತ್ತು ರಮಿಸ್ತೇವೆ. ಹಾಗೇನಾದ್ರು ರಮಿಸುವುದು. ಅದು ರಮಿಶ್ರಣ. ರಮಿಸುವುದು. ದೂರುಳನಿಂದ ಗಜೆಯ ಗೆಲದಲ್ಲಿ ದುರುಳನಿಂದ ಗಜೆಯ ಗೆಲದಲ್ಲಿ ಸುರುಚಿರಾಸನಯೇ ಗುರುರ
ಬಳಿಕ ಅಕ್ಕನ ಸಮ್ಮುಖದಲ್ಲಿ ವಂದಿಸಿ ಹೌದೌದು ವಿಶ್ರಾಂತಿಯನ್ನು ಪಡೆಯುವಂತಹ ಈ ಸಂದರ್ಭದಲ್ಲಿ ಹೌದು ನೋಡ್ತಾ ಇದ್ದೇವೆ ಅಕ್ಕನ ಸಭೆಯನ್ನ. ನೋಡ್ತಾ ಇದ್ದೀವಿ. ನೋಡಿದೆಯೇನೋ ಹೌದಾ? ಅಕ್ಕನ ಸಭೆಯಲ್ಲಿ ಇರುವವರೆಲ್ಲರೂ ಅಕ್ಕನವರಿಗೆ ಅವರೇ, ಹೌದೌದು. ಅಕ್ಕನಿಗೆ ಆತ್ಮೀಯರೇ. ಯಾರು ನಿನ್ನ ಅಕ್ಕ ಯಾರು ಅವ್ರ ಅಕ್ಕಳು ಗೊತ್ತಾಗುದಿಲ್ಲ. ಆದ್ರೆ ನನ್ನ ಅಕ್ಕ ಯಾರು ಎಂದು ನಮಗೆ ಗೊತ್ತಾಗ್ತಾ ಉಂಟು. ಅಷ್ಟು ಒಳ್ಳೆ ಅವರಿಗೆಲ್ಲರಿಗೂ ನಮ್ಮ ಅಕ್ಕನೇ ಅಕ್ಕನನ್ನು ನಾವು ತಿಳಿಯುತ್ತಾ ಇದ್ದೇವೆ. ಹೌದೌದು. ಹಾಗೆ ಹಾ ಅಕ್ಕನ ಈ ಸಭೆ ಆರಾಧಿಸುತ್ತಾ ಇದೆ. ಮತ್ತು ನೋಡುವ ಮತ್ತು ನೋಡುವ. ನೋಡಿದಷ್ಟು ಸಾಕಾಗ. ಹೌದು. ಅದಕ್ಕೆ ಕಾರಣವೇನಲ್ಲ. ನಿನಗೇನಾಯ್ತು ಅಂತ ನನಗೆ ಗೊತ್ತಾಗ ನನಗಾದ ಚಾತುರ್ಯ ನೋಡುತ್ತಿರುವಂತಹ ಸಂದರ್ಭ ಅಕ್ಕನ ಸುತ್ತಲೂ ಕಣ್ಣಾಯಿಸಿದೆ. ಸೇವಕರಿಗೆ ದಾಸಿಯರ ಸ್ಥಾನದಲ್ಲಿ ನಿನ್ನ ಅಕ್ಕನ ಯಾವ ಭಾಗವನ್ನು ನೋಡಿದೆ? ಎಡಭಾಗ ನೋಡಿದೆ. ನಾನು ಬಲಭಾಗನೇ ನೋಡ್ತಾ ಇದ್ದೀನಿ. ಅದಾದ್ರು ಏನ್ ಚಂದ ಓದು. ಹಿತ ಮಿತ್ರರೇ, ಒಂದೇ ಸಾರಿ ಬಿದ್ದಾರದು. ಹೆಚ್ಚಿಗೆ ನೋಡ್ಬೇಡ, ಮಕ್ಕಳು ಬಹಳ ಅಪಾಯ ಇರ್ತದೆ. ಹಾಗೆ ಅಕ್ಕನ ಬಲಭಾಗದಲ್ಲಿ ನನ್ನನ್ನ ಸೆಳೆದಂತಹ ದೃಶ್ಯ ನಿನಗೆ ನೋಡಿದಾಗ ನಿನಗೆ ಏನು ಅನಿಸಿತ್ತು ಅದನ್ನ ಏನು ಅನಿಸಿತು? ಇವರ್ಯಾರು